ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ರಾಯಲ್ ಎನ್ಫೀಲ್ಡು ಕ್ಲಾಸಿಕ್ಕು 350 ಅಂತೇಳಿ ಒಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಯಾರಾದರೂ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ನೋಡ್ತಾ ಇದ್ದರೆ ನೋಡಿ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ. ದಯವಿಟ್ಟು ಅರ್ಧಂಬರ್ಧ ವಿಡಿಯೋ ಯಾರು ನೋಡೋಕೋಬೇಡಿ, ಯಾಕಂದರೆ ನಿಮಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ. ಹಾಗಾಗಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ನೋಡಿ ವಿಡಿಯೋನ ಪೂರ್ತಿಯಾಗಿ. ಎನ್ಫೀಲ್ಡು ಕ್ಲಾಸಿಕ್ 350 ಅದು? ಅಣ್ಣ ಓಕೆ, ಯಾವ್ದು ಮಾಡಲದು? 14 ಓಕೆ, 2014. ಓನರ್ ಎಷ್ಟಾಗಿದ್ದಾರೆ? ಸಿಂಗಲ್ ನಮ್ಮದೇ ಗಾಡಿ. ಓಕೆ, ನೀವೇ ಓನರಾ? ಅಣ್ಣ ಓಕೆ, ಎಷ್ಟು ಹೊಡಿದೆ ಗಾಡಿ? 82,000 ಚಿಲ್ಲರೆ ಹೊಡೆತ. ಬರೀ 82,000? ಹಾಂ. ಓಕೆ, ಟೈರ್ ಪರ್ಸೆಂಟೇಜಲ್ಲಿ ಎಷ್ಟಿದಾವೆ ಗಾಡೀಲಿ? ಅಣ್ಣ ಟೈರ್ ಹೋಗಿದಾವಣ. ಎರಡು ಹೋಗಿದಾವ? ಟೈರ್ ಬ್ಯಾಕ್ ಟೈರ್ ಇನ್ನೂ ಹೊಡಿಬೋದು, ಫ್ರಂಟ್ ಟೈರ್ ಹೋಗಿದೆ ಅಣ್ಣ. ಓಕೆ ಅಣ್ಣ. ಈಗ ಇದು ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ? ಅಣ್ಣ ಎಲ್ಲ ರನ್ನಿಂಗ್ ಇದೆ ಅಣ್ಣ. ನಾನು ಹೊಡಿತೇನೆ, ನೀನು ರನ್ನಿಂಗ್ ಮಾಡ್ತೀನಿ ನೀನು ಗಾಡಿ ಡೈಲಿ ಯೂಸ್ ಮಾಡ್ತಿದ್ರಾ? ಅಣ್ಣ ಆಫೀಸಿಗೆ ಬರೋದು, ವರ್ಕ್ ಮಾಡೋದು, ಮತ್ತೆ ಮನೆ ಹೋಗೋದು ಅಷ್ಟೇ. ಓಕೆ, ಮೈಲೇಜ್ ಎಲ್ಲ ಏನು ಬರ್ತಿದೆ ಇವಾಗ? ಒಂದು 42 ಬರ್ತಣ್ಣ ಲಾಂಗ್ ಎಲ್ಲ ಹೋದ್ರೆ. ಓಕೆ, ಇದು ಇನ್ಸೂರೆನ್ಸು? ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಈ ತಿಂಗಳು 8 ತನಕ ಇದೆ ಅಣ್ಣ. ಈ ತಿಂಗಳು? ಹಾಂ, ಈ ತಿಂಗಳು. ಹಾಂ, ಅಂದರೆ ತೊಗೊಂಡವ್ರು ಮುಂದಿನ ತಿಂಗಳು ಬೇಕಾದ್ರೆ ಕಟ್ಕೊಬೋದು? ಹಾಂ. ಓಕೆ, ಈಗ ಗಾಡಿ ಹಂಗಾರೆ ಏನು ಪ್ರಾಬ್ಲಮ್ ಇಲ್ಲಲ್ಲ ಸರ್ ಈಗ? ಏನು ಪ್ರಾಬ್ಲಮ್ ಇಲ್ಲ. ಟೈರ್ ಹಾಕ್ಸೋದು, ಆಯಿಲ್ ಚೇಂಜ್ ಮಾಡ್ಕೊಂಡು ರನ್ ಮಾಡ್ತಾ ಇದ್ರೆ ಮುಗಿತು ಅಷ್ಟೇ. ಓಕೆ, ಗಾಡಿ ಮೇಲೆ ಏನಾದರೂ ಫೈನಾನ್ಸು ಆ ಥರ ಏನಾದರೂ ಇತ್ತಾ? ಯಾವುದಿಲ್ಲ ಅಣ್ಣ, ಎಲ್ಲ ಕ್ಲಿಯರ್ ಇದೆ. ಓಕೆ, ಈಗ ತೊಗೊಳೋರ್ಗೆ ಏನು ಖರ್ಚಿಲ್ಲ ಹಂಗಾರೆ ಗಾಡಿದು? ಏನು ಖರ್ಚಿಲ್ಲ. ಅಲ್ಲ, ನಿಮ್ಮ ಸಮಾಧಾನಕ್ಕೆ ಬೇಕಾದ್ರೆ ನೀವು ಏನಾದ್ರು ಮಾಡಿಸ್ಕೊಬೋದಣ್ಣ ಅಷ್ಟೇ. ಹಾಂ ಹಾಂ. ನಮ್ಮ ಕಡೆಯಿಂದ ಏನಿಲ್ಲ, ನಾನು ರನ್ ಮಾಡ್ತಾ ಇದ್ದೀನಿ ಗಾಡಿ. ಓಕೆ, ನಂದೇನು ಹೊರಗಡೆ ಇಲ್ಲಿ ಹೋಗಲ್ಲಲ್ಲ ಅಣ್ಣ. ನಾನು ನೋಡಿ ಆಫೀಸಿಗೆ ಬರೋದು, ವರ್ಕ್ ಮಾಡೋದು, ಮನೆ ಇಲ್ಲಿ ಸನಾತನಿ ಫಾರ್ಮ ಕೊಟ್ಟೋಗ್ಬಿಡೋಣ ಅಷ್ಟೇ. ಇಲ್ಲೇ ಸನಾತನಿ ಮೇಲೆ. ಸರ್ ಹೇಳಿ, ಎಲ್ಲಿಂದ ನೀವು? ಸರ್ ನಾವು ಯೂಟ್ಯೂಬ್ ಚಾನಲ್ ಇದ್ದ ವಾಟ್ಸಪ್ಪಲ್ಲಿ ಹಾಕಿದ್ರಲ್ಲ? ಹಾಂ ಸರ್, ಅದೇ. ಹಾಂ, ಅದಕ್ಕೆ ಈ ಗಾಡಿ ಇರೋ ಲೊಕೇಶನ್ ಎಲ್ಲಿ? ಸರ್ ಇಲ್ಲಿ ಗೋಂದಿ ಚಟ್ನಳ್ಳಿ ಬರುತ್ತೆ. ಇಲ್ಲಿ ನಾನು ಶಿವಮೊಗ್ಗ ಗಾಂಧಿನಗರದಲ್ಲೇ ಇರ್ತೀನಿ ಸರ್, ಇಲ್ಲಿ ವರ್ಕ್ ಮಾಡ್ತಾ ಬರ್ತೀನಿ. ಶಿವಮೊಗ್ಗ ಗಾಂಧಿನಗರನಾ? ಹಾಂ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? 135 ಹಾಕಿದ್ದೆ. ಹ್ಞೂ. ಲಾಸ್ಟ್ ಫೈನಲ್ 126 ಕೊಡ್ತೀನಿ ನೋಡೋಣ. ಅದು 126? ಹಾಂ, 126 ಅದೇ ಫೈನಲ್ಲಾ? ಅದೇ ಫೈನಲ್. ಹ್ಞೂ, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ? ಹೆಚ್ಚು ಕಮ್ಮಿ ಬಂದರೆ ಬಂದರೆ ಒಂದು 2-3 ಸಾವಿರ ಕಮ್ಮಿ ಮಾಡಿಕೊಡ್ತೀನಿ ನಾನು. ಓಕೆ, ಹಾಂ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ, ನಂದು ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ. ಸರಿ, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋ ಸೆಂಡ್ ಮಾಡ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಕನ್ಫ್ಯೂಸ್ ಆಗಿದ್ದು ಓನರ್ ನಂಬರ್ ಅಂದ್ಕೊಂಡು ನನಗೆ ಕಾಲ್ ಮಾಡ್ತಿದ್ರೆ ಇದು ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತೆ. ನೀವು ಫೋನ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ. ಹಾಗಾಗಿ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ವೀಕ್ಷಕರೇ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ.